ಇನ್ನು ನಂದಿನಿ ಹಾಲಿನ ದರ ಹೆಚ್ಚಳ ಆಗ್ತಾ ಇದ್ದಂತೆ ಕಳ್ಳರ ಕಾಟ ಶುರುವಾಗಿದೆ. ಪ್ಯಾಕೆಟ್ ಗಟ್ಟಲೆ ನಂದಿನಿ ಹಾಲನ್ನೇ ಕದ್ಕೊಂಡು ಹೋಗಿದ್ದಾರೆ ಪುಂಡರು. ಹಾಲಿನ ದರ ಹೆಚ್ಚಾಗ್ತಾ ಇದ್ದಂತೆ ಅದನ್ನು ಕದ್ಕೊಂಡು ಹೋಗೋದಕ್ಕೆ ಆರಂಭ ಮಾಡಿದ್ದಾರೆ. ಬೆಳಗ್ಗಿನ ಜಾವ ಸ್ಕೂಟರ್ನಲ್ಲಿ ಬಂದು ಹಾಲನ್ನ ಕಳ್ಳತನ ಮಾಡಿದ್ದಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನ ಹಾಲನ್ನ ಕಳ್ಳತನ ಮಾಡಲಾಗಿದೆ. ಇನ್ನು ಕಳ್ಳರ ಕಾಟಕ್ಕೆ ನಂದಿನಿ ಬೂತ್ ಮಾಲೀಕ ಗಿರಿಗೌಡ ಕಂಗಾಲಾಗಿದ್ದಾರೆ. ಯಾವುದನ್ನೂ ಬಿಡುತ್ತಿಲ್ವಲ್ಲ ಅಂತ ಬೆಳಗ್ಗಿನ ಜಾವ ಹಾಲಿನ ಕ್ರೇಟ್ ಇಟ್ಟು ಹೋಗಿದ್ದಾರೆ. ಆ ನಂತರದಲ್ಲಿ ಕಳ್ಳತನ ಆಗಿದೆ. ಬೆಳಗ್ಗಿನ ಜಾವ 4 ಗಂಟೆಯಿಂದ 5 ಗಂಟೆ ಸಮಯದಲ್ಲಿ ಕೈಚುಳಕ ತೋರಿದ್ದಾರೆ. ನಿಮಗೆ ಗೊತ್ತಿರಬಹುದು, ಈ ಬೆಳಗ್ಗಿನ ಜಾವ ಹಾಲಿನ ಕ್ರೇಟ್ಗಳನ್ನ ಯಾರ್ಯಾರು ಸೇಲ್ ಮಾಡ್ತಾರೋ, ರಿಟೇಲ್ ಸೇಲರ್ಸ್ಗಳಿರ್ತಾರೋ ಅವರ ಶಾಪ್ನ ಮುಂಭಾಗ ಇರಿಸ್ ಹೋಗ್ತಾರೆ. ಅದು ಮತ್ತೆ ಶಾಪ್ ಓನರ್ ಬರೋದ್ರ ಒಳಗಾಗಿ ಈ ಮುಂಜಾನೆ ಸಮಯದಲ್ಲಿ ಬೆಳಗ್ಗಿನ ಜಾವ 4 ರಿಂದ 5 ಗಂಟೆ ಸಮಯಕ್ಕೆ ಈ ರೀತಿಯಾಗಿ ಹಾಲಿನ ಪ್ಯಾಕೆಟ್ಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹೀಗೆ ಅನೇಕ ಬಾರಿ ಆಗಿದೆಯಂತೆ ಹಾಲಿನ ಪ್ಯಾಕೆಟ್ಗಳನ್ನ ಕದ್ದಿರೋದು. 2 ಸ್ಕೂಟರ್ಗಳಲ್ಲಿ ಬಂದು 4 ರಿಂದ 5 ಲೀಟರ್ ಹಾಲನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಹಾಲಿನ ರೇಟ್ ಜಾಸ್ತಿ ಆಗಿದೆ, 4 ರೂಪಾಯಿ 5 ರೂಪಾಯಿ ಹೆಚ್ಚಿಗೆ ಕೊಡಬೇಕು. ಇದು ಹೇಗೂ ಕ್ರೇಟ್ನಲ್ಲಿ ಇರಿಸಿ ಹೋಗಿರ್ತಾರೆ. ಇಲ್ಲಿಂದನೇ ಎತ್ಕೊಂಡು ಹೋಗಿರೋದು ನೋಡಿ. ಇಬ್ಬರು ಇದ್ದಾರೆ, 2 ಸ್ಕೂಟರ್ಗಳಲ್ಲಿ ಬಂದಿದ್ದಾರೆ. ಸುಮಾರು 5 ಲೀಟರ್ವರೆಗೂ ಹಾಲನ್ನ ಕಳ್ಳತನ ಮಾಡಿದ್ದಾರೆ. ಪಾಪ ಆ ಶಾಪ್ ಓನರ್ ಏನು ಮಾಡಬೇಕು? ಬೆಳಗ್ಗೆ ಹಾಲಿನ ಡೆಲಿವರಿ ಸಿಗುತ್ತೆ, ಶಾಪ್ನ ಹೊರಗಡೆನೇ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಇದು ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಆಗಿತ್ತಂತೆ. ಈ ಶಾಪ್ನವರೇ ಏನಾದರೂ ಕ್ರಮ ತಗೊಳ್ಳೋದು ಒಳ್ಳೇದು ಅಂತ? ಖಂಡಿತ ಚೈತ್ರ, ಈ ಹಿಂದೆನೂ ಸಹ ಈ ಒಂದು ಏನು ನಂದಿನಿ ಎದುರುಗಡೆ ಅಂದ್ರೆ ಬೆಳಗಿನ ಜಾವ 4 ರಿಂದ 5 ಗಂಟೆ ಒಳಗಡೆ ಏನ್ ಲಾರಿಗಳಲ್ಲಿ ಬಂದು ನಂದಿನಿ ಹಾಲಿನ ಪ್ಯಾಕೆಟ್ ಗಳನ್ನ ಟ್ರೈನ್ ಅಲ್ಲಿ ಇಳಿಸ್ಬಿಟ್ಟು ಹೋಗಿರ್ತಾರೆ. ತದನಂತರ ಅಂಗಡಿ ಓಪನ್ ಆಗಿಕ್ಕಿಂತ ಮುಂಚೆನೆ ಎರಡು ಸ್ಕೂಟರ್ ಅಲ್ಲಿ ಬರುವಂತಹ ವ್ಯಕ್ತಿಗಳು ಅದನ್ನ ಕದ್ಕೊಂಡು ಹೋಗಿರುವಂತಹ ಘಟನೆ 2-3 ಸರಿ ಆ ಒಂದು ಅಂಗಡಿ ಅವರಿಗೆ ಅನುಭವ ಆಗಿದೆ. ಜೊತೆಗೆ ಈಗ ಮೊನ್ನೆ 9ನೇ ತಾರೀಕು ಕೂಡ ಇದೇ ರೀತಿಯಾಗಿ ಮತ್ತೆ 3 ಜನ ಹುಡುಗರು ಬೈಕ್ ನಲ್ಲಿ ಬಂದು ನಂದಿನಿ ಪಾಕೆಟ್ ಗಳನ್ನ ಕದ್ಕೊಂಡು ಹೋಗಿರುವಂತದ್ದು. ಈ ಹಿಂದೆ ಸಹ ಬೇರೆ ಕಡೆಯಲ್ಲೂ ಸಹ ನಂದಿನಿ ಬೂತ್ ನ ಒಳಗಡೆ ನುಗ್ಗಿ ನಂದಿನಿ ತುಪ್ಪ ಪಾಕೆಟ್ ಗಳನ್ನು ಸಹ ಎತ್ಕೊಂಡೋಗಿರುವಂತಹ ಘಟನೆ ಪ್ರಕರಣ ವರದಿಯಾಗಿತ್ತು. ಸದ್ಯಕ್ಕೆ ಈ ಬಗ್ಗೆ ಪೊಲೀಸರಿಗೆ ಮಾಲೀಕ ಗಿರಿಗೌಡ ಮಾಹಿತಿ ನೀಡಿದ್ದು, ಪೊಲೀಸರು ಸಹ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಏನು ಹಾಲಿನ ಪ್ಯಾಕೆಟ್ ಗಳನ್ನ ಎತ್ಕೊಂಡೋಗಿದ್ದಾರೆ ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಚೈತ್ರ, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.